ऐकोरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कोप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ನಿಂದಿಸದಿರು ಮನವೇ ಮಧ್ವ ಮತವೇ ಗತಿ ಎಂದು ನೆರೆ ನಂಬಿದರೆ ವೈಷ್ಣವರ ಮುಂದೆ ನಿನಗೆ ಪುಣ್ಯ ಬಾರದು ದೊರಕದು ಹಿಂದೆನೆ ಸಗಿದ ಸುಕೃತ ಬಯಲ ಹೋದೋ ಇಂಧನ ಪೋಗಿ ಅಗ್ನಿ ಮೇಲೆ ಬಿದ್ದಂತೆವೋ ಮಂದನಾಗಿ ಕೆಡದಿರು ಮೂರ್ಖ ಮನವೇ ನಿಂದಿಸಿದ ಮೇಲೆ ಜನರ ಬಳಿಗೆ ಹೋಗಿ ವಂದಿಸಿ ಮಾತನಾಡಿದರೆಂತ ಹೋದೋ ಮುಂದಾಲೆ ಕೊಯ್ದು ಮೂಡಿ ಹೂವ ನಿಟ್ಟಂತೆ ಕಾಣೋ ನಂದವಾಗುವುದೇನೋ ತಿಳಿದು ನೋಡು ಕೆಂದವು ಬಿಳುಪು ಕಪ್ಪು ಕಪಿಲ ಮೊದಲಾಗಿ ಒಂದೊಂದು ಬಣ್ಣದ ಗೋವುಗಳಿರಲು ಮಿಂದ್ಯಕ್ಕೆ ಯೋಗ್ಯವಾದ ಗೋವು ಮತ್ತಾವದೋ ಇಂದು ನಿನ್ನೊಳಗೆ ನೀನೇ ವಿಚಾರಿಸು ಸಂದೇಹಗೊಳಸಲ್ಲ ಸತತ ನೀನೇ ಸಗುವ ನಂದನ ಕೇಳೆಲೋ ಪಶುವಿಗೆ ಪೋಗಿ ವಂದನೆ ಮಾಡಿ ಪುಣ್ಯ ಸಂಪಾದಿಸುವುದೇನೋ ಅಂದವಾಗಿದ್ದ ಭೂಮಿ ಸುರನ ನೋಡಿ ನೊಂದು ಸೈರಿಸಲಾರದೆ ದೋಷಿಸುವುದೇನೋ ಎಂದಿಗೆಂದಿಗೆ ನಿನಗೆ ಪುಣ್ಯವಿಲ್ಲ ಅಂದು ಬ್ರಾಹ್ಮಣನೊಬ್ಬ ಜಾತಿಹೀನಾನಾಗಿ ಕುಂದದೆ ಕಿರಾತ ಸ್ತ್ರೀಯಳಲ್ಲಿ ಆನಂದ ನಂದನರನ್ನು ಪಡೆದು ಇರುತ್ತೀರೆ ವೈನತೆಯ ತಂದೆ ಆಜ್ಞಾದಿಂದ ವೇಗ ತೆರಳಿ ಬಂದು ಅವನ ನುಂಗೆ ಗಂಟಲ ಸುಟ್ಟು ಆಹಾ ಎಂದನುಗಳಿದ ನೋಡು ಸಮಸ್ತರ ತಂದೆ ಪೇಳಿದ ಮಾತು ನೆನೆಸಿಕೊಂಡು ಮನಕ್ಕೆ ತಂದ ಬ್ರಹ್ಮ ಬೀಜದ ಪೌರುಷವ ನಂದನ್ನ ಕಂದ ಶ್ರೀ ವಿಜಯ ವಿಠಲರೇಯನ ಪೊಂದಿದ ದಾಸರ ನಿಂದ್ಯವೇ ಹರಿಯ ನಿಂದ್ಯ ಸಲ್ಲದು ಭಯಹಾರಿಯೇ ಭಕ್ತರ ನಿಲ್ಲದೆ ದೂಷಿಸುವ ನಿಷ್ಠೂರ ವಚನಗಳು ಎಲ್ಲಿದ್ದರೆ ಏನು ಎಂತೂ ನಡೆದರೇನು ಬಲ್ಲಿದರು ಕಾಣೋ ಅವರು ಜಗತ್ತಿನೋಳು ಸಲ್ಲುವರು ಹರಿಯ ಪಾದ ಪಲ್ಲವ ಸೇವಿಗೆ ಬಲ್ಲವರು ಎನ್ನು ಯೋಗ್ಯ ತಾನು ಸಾರ ಕಲ್ಲು ಮರನ ತೆರದಿ ಕಾಣಿಸಿಕೊಳ್ಳುತ್ತಿಪ್ಪರು ಎಲ್ಲ ಕರ್ಮಕ್ಕೆ ಹರಿ ತಾನೇ ಪ್ರೇರಿಸುವನು ಮಲ್ಲ ಮರ್ಧನ ನಮ್ಮ ವಿಜಯ ವಿಠಲ ನಿತ್ಯ ವಲ್ಲಭ ನಮಗೆಂದು ನಲಿದಾಡುವರು ಇಂತಿಪ್ಪ ಭಗವದ್ಭಕ್ತರನ ನಿಂದ್ಯ ಮಾಡುವ ಹಂತ ಮಾನವರ ಗತಿಯ ಕೇಳು ಎಲೆ ಮನವೇ ಸಂತತಿ ಸಹವಾಗಿ ನರಕದಲ್ಲಿ ಬಿದ್ದು ಸಂತಾತದಲ್ಲಿ ಬಳಲಿ ಆತರು ವಾಯದಲ್ಲಿ ಪುಟ್ಟಿ ಕಾಂತಾರದಲ್ಲಿ ಪಿಶಾಚಿ ದೇಹವ ತೆತ್ತು ಸಂತಾಪದಲ್ಲಿ ಬೆಂದು ಹೊರಳುವರು ಪಿಂತೆ ಪಾರ್ವತಿ ಪತಿಯ ನಿಂದಿಸಿ ದಕ್ಷನು ಎಂತಾದನು ನೋಡು ಸುರರ ಮಧ್ಯ ಮುಂತೆ ಎದು ಕುಲದವರು ಮುನಿಯ ವಂಚಿಸಲಾಗಿ ಅಂತಕನ ಸಾರಿದರು ತಮಗೆ ತಾವೇ ನಿಂತ ಪಾದೋದಕ ದಾಟಲಾರದಲ್ಲಿದ್ದ ಮಂತ್ರೋಕ್ತ ಮುನಿ ವಾಲಿಕಿಲ್ಯ ಜನರ ಭ್ರಾಂತಿಯಿಂದಲಿ ಇಂದ್ರ ಆಭಾಸ ಮಾಡಲು ಚಿಂತೆಯಂದಲಿ ಬಲು ವ್ಯಾಕುಲ ಐದಿದನು ಸಂತ ಜನರ ನಿಂದ್ಯ ಒಳಿತಲ್ಲ ಜಂತುಗಳ ಅಂತಃಕರಣವ ಪರಿಯಲ್ಲಿ ಸಂತಿಹ್ಯದೋ ಬಲ್ಲವರಾರೋ ವೃತ್ತಿ ಎಂಥವನಾದರೂ ಉತ್ತಮರ ಹಳಿದರೆ ಶಾಂತನಾಗದೆ ಪೋಗಾಗ್ನಿಯಾಗಿ ಪಂಥವೇ ಬಿಡು ಹೃದಯದೊಳಗೆ ಇದ್ದ
ಗ್ರಂಥಿಯ ಕಳೆ ಕೊಂಬ ಯೋಗವಲ್ಲ. ಕಿಂತು ಬುದ್ಧಿಯಲಿಂದ ಕೆಟ್ಟು ಪೋದರೆ ಸತ್ಪಂಥ ದೊರಕದು ಕಾಣೋ ನಾನಾ ಕರ್ಮ. ತಂತ್ರ ಮಂತ್ರಗಳಿಂದ ಮಾಡಿದ ಕಾಲಕ್ಕೂ ಇಂತು ಮಹಾತ್ಮರ ನಿಂದ್ಯೆ ಒಂದೇ. ಅಂತರಂಗದಲ್ಲಿ ಯೋಚಿಸಲು ಸ್ವಾಹ ಕಾಂತ ಮೆಲ್ಲುವನಯ್ಯ ಎಲ್ಲ ಪುಣ್ಯ. ಸಂತೋಷದಲ್ಲಿ ಮನುಜ ರತ್ನ ಭಾಂಡವ ರಚಿಸಿ ಶಾಂತವಾಗಿದ್ದ ಕಪಿಲಾವಿನ ಹಾಲು. ಕ್ಲಾಂತರಹಿತನಾಗಿ ತುಂಬಿದ ಮೇಲೊಂದು ತಂತಿ ಮೋನೆಯಲ್ಲಿ ಅದ್ದಿ ಮಧ್ಯದ ಬಿಂದು. ಪ್ರಾಂತಿಗೆ ಹಾಕಲು ಶುದ್ಧವಾಹದೆ ಅದರಂತೆ ತಿಳಿಯಬೇಕು ಮಾಳ್ಪ ಪುಣ್ಯ. ಕಂತು ಜನಕ ನಮ್ಮ ವಿಜಯ ವಿಠಲರೇಯ ಎಂಥ ಮಾತಿಗೆ ಒಲಿಯ ಇದು ಇಲ್ಲದವಗೆ ಊಳಿಗ. ಸ್ನಾನ ಸಂಧ್ಯಾನ ಜಪತಪ ವ್ಯಾಖ್ಯಾನ ಮೌನ ಶ್ರವಣ ನೀತಿ ಸ್ಮರಣೆ ಕೀರ್ತನೆ ಸೇವೆ ಜ್ಞಾನ ಬಕುತಿ ನಿರ್ವೇದ ಯಾಗ ಯೋಗ ಗಾನ ಯಾತ್ರಿ ತೀರ್ಥ ನಾನಾ ಪರಿದಾನ ವಿದ್ಯಾಭ್ಯಾಸ ಶಿಷ್ಯ ಸಂತತಿ ಸಂತಾನ ಶರೀರ ಕಾಂತಿ ಭೂಷಣ ಮನಮಂದಿರ ವಸ್ತ್ರ ಮಿತ್ರ ಬಂಧು ಬಳಗ ಯಾನ ಮೃಷ್ಟಾನ್ನ ಭೋಜನ ಗಜಾಶ್ವಾಗೋವು ಧಾನ್ಯದನ ವೃತ್ತಿ ಕ್ಷೇತ್ರವನ ತಟಕ ವಾಪಿ ಕ್ಷೋಣಿ ವಿಬುಧ ಸ್ತೋತ್ರ ಜನಕ ಜನನಿ ಭ್ರಾತೃ ಆನಂದ ಅತಿಶಯ ಧನಧಾನ್ಯ ಆಶ್ರಮ ತ್ರಾಣ ಪ್ರೀಣಾನ ಸರ್ವ ಜಾತಿಭೂತದಯ ಪಾಣಿಚರಣ ಮಿಕ್ಕ ಇಂದ್ರಿಯ ವ್ಯಾಪಾರ ಏನೇನು ವೈದಿಕ ಲೌಕಿಕ ಧರ್ಮವು ಶ್ರೀನಿವಾಸಗೆ ಪ್ರೀತಿಕರವಾಗಿ ನಿರುತಾರ ಆನಂದ ತೀರ್ಥರ ಗ್ರಂಥ ಸಮ್ಮತದಿಂದ ಅನಂತ ಈ ಬಗೆಯಲ್ಲಿ ಇದ್ದರೂ ನಾನಲ್ಲ ಇದಕ್ಕೆಲ್ಲ ಹರಿಯೇ ಕರ್ತು ಎಂದು ನಾನೆಂಬುದು ಉಂಟು ಹರಿಯಿತ್ತದ್ದು ಎಂದು ನಾನೇ ಅಸ್ವಾತಂತ್ರ ಹರಿಯೇಕ ಸ್ವಾತಂತ್ರ ಸಾನುರಾಗದಿಂದ ಅಧೀನ ಚಿಂತಿಸಿ ಅನಾದಿ ಕಾಲಕ್ಕೂ ಇದು ಸತ್ಯ ಮಾಡದೆ ಬಹುವಿಧ ಆಪತ್ತು ಬಂದರು ಅನಾಥ ಬಂಧುವೆ ಅಚಿಂತ್ಯದ್ಭುತ ಶಕ್ತ ನೀನೇ ಗತಿ ಎಂದು ಇರುಳು ಹಗಲು ಹೀಗೆ ಜ್ಞಾನೋಪಾಸನೆ ಮಾಡಿದ ಮನುಜನ್ನ ನೀ ನಿಂದಿಸಲಾಗದು ಬೇಡಿಕೊಂಬೆ ಭೂ ನಿರ್ಜರಾಮಣಿಯ ಅವಜ್ಞಾನದಿಂದ ಅನರ್ಥವಾಗೋದು ಇಂಥ ಉತ್ತಮ ಗುಣ ಜ್ಞಾನಿಯ ತಿರಸ್ಕಾರ ಮಾಡಲು ವಿಪತ್ತು ಎಣಿಸಲಾಗದು ಎಲ್ಲೋ ಮನವೇ ತಿಳಿ ಮಾನವೇ ತಾಳಿ ದುಷ್ಟವಾಕ್ಯಗಳಿಂದ ಏನೇನು ಅವರಲ್ಲಿ ಇದ್ದ ಸಂಪತ್ತುನೇ ನೀ ನೋಡಿ ನಿಂದಿಸೆ ನಿನಗದೆ ಎಂದಿಗೂ ತಾನಿಲ್ಲದೆ ಹೋಗೋದು ಮೂಢಾತ್ಮ ಈ ನುಡಿ ನಿಜವೆನ್ನು ಮುಕ್ತಿ ಯೋಗ್ಯರ ಮೆಚ್ಚು ನಾನೆಂಬವಗೆ ವಿಶ್ವಾಸ ಪುಟ್ಟದು ಕಾಣೋ ದಾನವಾಂತಕರಂಗ ವಿಜಯ ವಿಠಲರೇಯ ಜ್ಞಾನಿಯಾದವನಿಗೆ ಸೋತಿಹನೋ ನಿತ್ಯ ರಣದಲ್ಲಿ ಪಾರ್ಥನ ಸಂಹರಿಸುವೆನೆಂದು ಹೊಣಿಕೆಯಿಂದಲಿ ಬಂದು ಕೃತಾಯುಧ ಕೋಪದಲ್ಲಿ ಘನಗದೆಯನ್ನು ತಿರುಹಿಡುವೆನೆಂದು ಸರ್ರನೆ ಸಮೀಪಕ್ಕೆ ಸಾರೆ ಹರಿರಥ ಓಡಾಡಿಸಿ ದಣಿಸ ಲಕ್ಷಣ ಅವನು ಉಗ್ರಗದೆಯಿಂದವನ ಜನಭನ ಹೊಯ್ಯೆ ತತ್ಕಾಲಕ್ಕೆ ಉರಳಿ ತೃಣವ ಉರುಹಿದಂತೆ ಅಶ್ವತಾಯುಧ ಮರ್ಧನ ಮಾಡಿತು ನೋಡ ಏನೆಂಬೆ ಕೌತುಕವ ಮುನಿದು ಪಾಂಡವರ ಮೇಲೆ ವೈಷ್ಣವಾಸ್ತ್ರವ ಭಗವದ್ದತ್ತನು ಹಾಕಲು ಮಹಾಪ್ರಳಯಾಗ್ನಿಯಂತೆ ಬರಲು ಅಣು ಮಹತ್ತೂ ರೂಪ ಕೃಷ್ಣ ಭಕ್ತರಿಗಾಗಿ ಅನುಕಂಪದಿಂದ ಉರದಲ್ಲಿ ತಾಳಿದನು ಇನಿತು ಭಕ್ತವತ್ಸಲ ಶರಣರಿಗೆ ಬಂದು ಮಾತು ತನಗೆ ಮೇಲೆ ಹಾಕಿಕೊಂಡು ಪಾಲಿಸುವನು ಗಡಮನುಜನ್ನ ಗುಣಕರ್ಮ ಒಳಗೆ ನಿಂದಿಸಿದರೆ ಅನಿಮಿಷ ವ್ರಾತಕ್ಕೆ ನಿಂದಿಸಿದಂತೆ ಕಾಣು ಅನುದಿನದಲ್ಲಿ ಇವರು ಅಭಿಮಾನಿಗಳಾಗಿ ದಿನಕ್ಕೆ ಮಾಡಿಸುವರು ಸತ್ಪ್ರವರ್ತಿ ಮಾರ್ಗ ಗುಣವಂತನೇ ಕೇಳು ಭೂಮಿಯೊಳಗೆ ಒಬ್ಬ ಧನವಂತ ನೀರು ತಿಪ್ಪ ನಾನಾ ಸೌಖ್ಯದಲ್ಲಿ
ಅನುಸೂಯ ತೊರೆದು ನಿತ್ಯದಲ್ಲಿ ಭಾಗ್ಯವಂತನ ಮನೆ ಮಿಗಿಲಾದ ಜನಕ್ಕೆ ನಿಂದಿಸಲು ಸುಮ್ಮನಿಹನೆ. ಮನವೇ ಲಾಲಿಸು ಮಾತು ದೇವತೆಗಳು ತಾವೇ ಗಣನೆ ಇಲ್ಲದೆ ಸರಿಯಾಗಿವನಿಂದ ಮಾಡಿಸುವರು. ಕನಸಿಲಿ ಮನಸಿಲಿ ಪರ ನಿಂದ್ಯ ಬಿಡು ಬಿಡು ತ್ರಿಣಿ ನೇತ್ರಗಾದರೂ ಈ ಗುಣ ಸಲ್ಲದು. ಜನನ ಮರಣ ಬಹುತಾರಿಗೆ ತೆತ್ತದರಾಗೆ ಎಣಿಸುವುದು ನಿನ್ನ ನಿಂದಕದವನೆಂದು. ಇನ ಶಶಿ ಉಳ್ಳದನಕ ಅಪಕೀರ್ತಿ ಭಾಜನವಾನಾಗಿ ಬಿನುಗುಮತಿ ಎಲ್ಲಿ ಬದುಕಿದರೇನು ಗುಣವೋ ವನಜಪಿಟನ ಕಲ್ಪಶತ ಸಾಧನ ಮಾಡಿಕೊಂಡಿರಲು ಯಾವತ್ತು ಕೆಡಿಸುವುದು. ಮಣಿಗಣದಿಂದ ಒಳ್ಳೆ ಪ್ರವಾಳ ಸರ ರಚಿಸಿ ಕೊನೆಗೆ ಅಸ್ಥಿಯ ಮಣಿ ಇಟ್ಟು ಧರಿಸಿದಂತೆ ತನುವು ಶುಚಿ ಎಲ್ಲ ಮೆಚ್ಚರು ನೋಡಿದವರು. ಘನತನವ ಉಳಿಯದು ಮುಂದಕ್ಕೆ ಕತ್ತೆಯ ಚಿನುಮಯ ಮೂರುತಿ ನಮ್ಮ ವಿಜಯ ವಿಠಲ ನಂಗ್ರಿ. ನೆನೆದವರು ಬಲು ಭಾಗ್ಯ ಗುಣಾಢ್ಯರೆನ್ನೋ ಮನವೇ. ಸಕಲ ದೂಷಕಗೆ ಪ್ರಾಯಶ್ಚಿತ್ತ ಉಂಟು ನಿಂದಕಗೆ ಇಲ್ಲವೋ ಕಾಣೋ ವಿಜಯ ವಿಠಲ ಬಲ್ಲ. ಸಕಲ ದೂಷಕಗೆ ಪ್ರಾಯಶ್ಚಿತ್ತ ಉಂಟು ನಿಂದಕಗೆ ಇಲ್ಲವೋ ಕಾಣೋ ವಿಜಯ ವಿಠಲ ಬಲ್ಲ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಸ್ವೋತ್ತಮರ ನಿಂದಾವರ್ಜನ ಸುಳಾದಿ. ಸ್ವೋತ್ತಮರನ್ನು ನಿಂದನೆ ಮಾಡಬಾರ್ದು ಅಂತ ಹೇಳೋ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ನಿಂದಿಸದಿರು ಮನವೇ ಮಧ್ವಮತವೇ ಗತಿ ಎಂದು ನಂಬಿದರ ವೈಷ್ಣವರ. ಮಧ್ವಮತವೇ ಗತಿ ಅನ್ನೋವರನ್ನು ಯಾವ ವೈಷ್ಣವರು ಮಧ್ವಮತವೇ ಗತಿ ಅಂತ ಹೇಳಿ ಇರ್ತಾರೋ ಅಂಥವರನ್ನು ನಿಂದಿಸಬೇಡ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಿನಗೆ ಪುಣ್ಯ ಬಾರದೂ ದೊರಕದು. ನಿನಗೆ ಹೀಗೆ ನಿಂದನೆ ಮಾಡಿದರೆ ನಿನಗೆ ಪುಣ್ಯ ಬರೋದಿಲ್ಲ, ಸಿಗೋದಿಲ್ಲ. ಹಿಂದೆ ನೆಸಗಿದ ಸುಕೃತ ಬಯಲಾಹುದು. ಹಿಂದೆ ಮಾಡಿದ ಪುಣ್ಯಗಳೆಲ್ಲ ಸುಟ್ಟು ಹೋಗ್ಬಿಡ್ತವೆ ಅಂತ ಹೇಳ್ತಾರೆ. ಯಾವ ಥರ ಸುಟ್ಟು ಹೋಗ್ತವೆ ಅಂದರೆ ಇಂಧನ ಪೋಗಿ ಅಗ್ನಿ ಮೇಲೆ ಬಿದ್ದಂತೆವು. ಕೆಂಡ ಇದೆ, ಕೆಂಡದ ಮೇಲೆ ಹೋಗಿ ಇಜ್ಜಲು ಬಿದ್ದರೆ ಅದು ಸುಟ್ಟು ಹೋಗ್ಬಿಡ್ತದ. ಆ ಥರ ನಮ್ಮ ಪುಣ್ಯ ಕೂಡ ಸುಟ್ಟು ಹೋಗ್ಬಿಡ್ತದ. ಅಂದರೆ ಮಧ್ವಮತವೇ ಗತಿ ಎಂಬೋ ಸಜ್ಜನರನ್ನು ಸ್ವೋತ್ತಮರನ್ನು ನಿಂದನೆ ಮಾಡಿದರೆ ಅಂತ ಹೇಳ್ತಾರೆ. ಮಂದನಾಗಿ ಕೆಡದಿರು ಮೂರ್ಖಮನವೇ, ಬುದ್ಧಿ ಇಲ್ಲಾರ್ದಾಗಿ ಇರಬೇಡ, ಕೆಡಬೇಡ ನೀನು. ನಿಂದಿಸಿದ ಮೇಲೆ ಜನರ ಬಳಿಗೆ ಹೋಗಿ, ಒಂದು ಸರಿ ನಿಂದನೆ ಮಾಡಿದ ಮೇಲೆ ಜನರ ಹತ್ರ ಹೋಗಿ ಮತ್ತೂ ನಮಸ್ಕಾರ ಮಾಡಿ ಮಾತನಾಡಿದರೆ ಅದರಿಂದ ಉಪಯೋಗ ಏನೂ ಇಲ್ಲ. ಯಾವ ಥರ ಅಂದರೆ ತಲೆ ಕೊಯ್ದು ಹೂವು ಇಟ್ಟರೆ ಅದರಿಂದ ಏನಾದರೂ ಉಪಯೋಗ ಇರುತ್ತೆನಾ? ಅದೇ ಥರ ದೇವರ ನಾಮಸ್ಮರಣೆ ಸಜ್ಜನರು ಅಂತ ಇದ್ದವರಿಗೆ ಹೋಗಿ ಮೊದಲು ಬೈದು ಆದಮೇಲೆ ವಂದನೆ ಮಾಡಿದರೆ ಅದರಿಂದ ಉಪಯೋಗ ಇರೋದಿಲ್ಲ, ಆನಂದವಾಗೋದಿಲ್ಲಪ್ಪ. ಅದು ತಿಳಿದು ನೋಡು, ನೀನು ತಿಳ್ಕೊ ಇದನ್ನು ಅಂತ ಹೇಳ್ತಾ ಇದ್ದಾರೆ. ಕೆಂದವು ಬಿಳುಪು, ಕೆಂಪು ಬಿಳುಪು, ಕಪ್ಪು, ಇಂಥ ನಾನಾ ಬಣ್ಣದ ಗೋವುಗಳಿದ್ದಾಗೆ ಯಾವ ಗೋವಿಗೆ ನಿಂದ್ಯಕ್ಕೆ ಯಾವ ಗೋವು ಯೋಗ್ಯತವಾಗಿದ್ದು ಯಾವ ಗೋವನ್ನು ಬೈಬೇಕು ಅಂತ ನಾವು ನೋಡ್ತೀವಾ? ಇದು ನಿನ್ನೊಳಗೆ ನೀನೇ ವಿಚಾರಿಸು. ಎಂಥ ಗೋವಿದ್ದರೆ ಕೂಡ ಅದನ್ನು ದೇವರು ಅಂತಲೇ ಹೋಗಿ ನಮಸ್ಕಾರ ಮಾಡ್ತೀವಿ, ಒಳಗೆ ಸ್ವಾಮಿ ಇದ್ದಾನೆ ಅಂಥೇಳಿ. ಹಾಗೆ ಎಲ್ಲ ಗೋವುಗಳನ್ನು ನಾವು ಬೈಲಕ್ಕೆ ಹೋಗೋದಿಲ್ಲ. ಗೋವುಗಳಿದ್ದಂಗೆ ಸಜ್ಜನರು ಅಂತ ಹೇಳ್ತಾರೆ. ಇಂದು ನಿನ್ನೊಳಗೆ ನೀನೇ ವಿಚಾರಿಸು, ಸಂದೇಹಗೊಳಿಸಲ್ಲ, ಸತತ ನೀನೆಸಗುವೆ. ಸಂದೇಹಗೊಳಿಸಬೇಡ. ನೀನು ಎಲ್ಲ ಕರ್ಮ ಎಲ್ಲರನ್ನ ಬಿಡಲ್ಲ. ಅವರು ನಾಯಿ ಥರ ಇದ್ದರೆ ಕೂಡ, ಅಂದರೆ ಏನೋ ತಪ್ಪುಗಳು ಮಾಡಿದರೆ ಕೂಡ ಅವರು ಒಳಗೆಲ್ಲೋ ಒಂದು ಈ ಪ್ರಾರಬ್ಧ ಅನುಭವಿಸ್ಲಿಕ್ಕೆ ಅಂಥೇಳಿ ಈ ಥರ ಮಾಡ್ತಾ ಇರ್ತಾರೆ ಕೆಲವು ಮಂದಿ ಸಜ್ಜನರು. ಅದಕ್ಕೆ ಯಾರು ಹೇಗಿದ್ದರೆ ಕೂಡ ಅವರು ಸಜ್ಜನರು ಒಳಗಲಿಂದ ಇರಬಹುದು, ಒಬ್ಬರನ್ನ ನಿಂದನೆ ಮಾಡಬೇಡ ಅಂತ ಹೇಳ್ತಾರೆ. ಆಮೇಲೆ ವಂದನೆ ಮಾಡಿ ಪುಣ್ಯ ಸಂಪಾದಿಸು, ಅವರಿಗೆ ನಮಸ್ಕಾರ ಮಾಡಿ ಆನಂದವ ಕೇಳಲು ಪಶುವಿಗೆ ಹೋಗಿ ಅಂದರೆ ಈಗ ಆಕಳಿಗೆ ಹೋಗಿ ನಮಸ್ಕಾರ ಮಾಡ್ತೀವಿ, ಪುಣ್ಯ ಸಂಪಾದಿಸ್ತೀವಿ. ಅಂದರೆ
ಆಕಳಿಗೆ ಅಂತೇಳಿ ಪಶುವು ಅಂತ ಹೋಗಿ ನಮಸ್ಕಾರ ಮಾಡಲ್ಲ, ಅದರೊಳಗೆ ದೇವರು ಇದ್ದಾನೆ ಅಂಥೇಳಿ ನಮಸ್ಕಾರ ಮಾಡ್ತೀವಿ. ನಿಷ್ಠಾವಂತರಾದ ಬ್ರಾಹ್ಮಣರ ಒಳಗೆ ಕೂಡ ದೇವರು, ಎಲ್ಲರ ಒಳಗೆ ದೇವರ ನಿಂತು ಅವರ ಕರ್ಮಾನುಸಾರ ಮಾಡಿಸ್ತಾನೆ ಅಂತ ಹೇಳಿ ಹೋಗಿ ಅವರ ಜೊತೆಗೆ ಇರಬೇಕು. ಯಾರನ್ನೂ ಬೈಬಾರ್ದು. ಅದು ಕೆಲವು ಜನನ್ನ ಬೈಲಕ್ಕೆ ಅಧಿಕಾರ ಇರುತ್ತೆ, ಹೆಂಡತಿ ಮಕ್ಕಳಿಗೆ, ಗಂಡ ಮಕ್ಕಳು ಹೀಗೇನಾದರೂ ಇದ್ದರೆ ಅವರನ್ನ ಸರಿ ಮಾಡಬೇಕು ಅಂಥೇಳಿ. ಆ ಸರಿ ಮಾಡಬೇಕು ಅಂತ ಬೈಯೋದು ಅಂದರೆ ಕೂಡ ಸ್ವಾಮಿ ಅವರ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆಂಬ ಅನುಸಂಧಾನ ಇರಬೇಕು. ಹೆಂಡತಿ ಮಕ್ಕಳಿಗೆ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಬೇಕು ಅಂದರೆ ಕೂಡ ಅದು ತಿಳಿಸೋ ಕಾಲಕ್ಕೆ ಕೂಡ ದೇವರು ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ, ಸ್ವಾಮಿ ನನಗೆ ಈ ಅಧಿಕಾರ ಕೊಟ್ಟಿದ್ದಿ, ಅದಕ್ಕೆ ನನ್ನಲ್ಲಿಂದ ನೀನು ಹೇಳಿಸ್ತಾ ಇದ್ದಿ ಅಂತ ಹೇಳಬೇಕಂತೆ. ಅಂದವಾಗಿದ್ದ ಭೂಮಿಸುರನ ನೋಡಿ ನೊಂದು ಸೈರಿಸಲಾರದೆ, ಒಳ್ಳೆ ಜ್ಞಾನವಂತನಾದ ಬ್ರಾಹ್ಮಣನನ್ನು ನೋಡಿ ಇದು ಸೈರಿಸ್ಲಕ್ಕೆ ಆಗಲಿಲ್ಲ. ಅಂದರೆ ಆ ನಿಷ್ಠಾವಂತರಾದ ಬ್ರಾಹ್ಮಣರನ್ನು ನೋಡಿ ಒಂಥರ ಸಹಿಸ್ಲಕ್ಕಾಗಲಾರ್ದಾಗಿ ದೂಷಿಸ್ಲಕ್ಕೆ ಪ್ರಾರಂಭ ಮಾಡ್ತಾರೆ ಕೆಲವೊಬ್ಬರು. ಅವಾಗೆ ಎಂದಿಗೆಂದಿಗೆ ನಿನಗೆ ಪುಣ್ಯ ಅಂಬೋದೇ ಇರೋದಿಲ್ಲ ಅಂತ ಹೇಳ್ತಾರೆ. ಯಮಧರ್ಮರಾಯ ಯಮಭಟರಿಗೆ ಹೇಳ್ತಾನಂತೆ, ಗೋಪೀಚಂದನ ಧಾರಣ ಮಾಡಿದವರನ್ನು ನೀನು ಹೊಡ್ಕೊಂಡು ಕರ್ಕೊಂಡು ಬರಬೇಡ ಅಂತ ಹೇಳಿ, ಅವರ ಪಾಪಗಳನ್ನೆಲ್ಲ ದೇವರು ನೋಡ್ಕೋತಾನೆ ಅಂತ ಹೇಳ್ತಾನಂತೆ ಯಮಧರ್ಮರಾಯ ಭಟ್ಟರಿಗೆ ಕೂಡ ಹೇಳ್ತಾನೆ. ಆ ಥರ ಬ್ರಾಹ್ಮಣನು ಅಂತ ಅಂದಾಗೆ ಈ ಅಜಾಮಿಳ ಇದ್ದಾನೆ, ಆತ ಜಾತಿಹೀನನಾದು ಕೆಟ್ಟ ಅಂದರೆ ಕೆಟ್ಟ ಹೆಣ್ಮಗಳ ಹತ್ರ ಹೋಗಿ ಮಕ್ಕಳನ್ನ ಪಡೆದ್ರೆ ಕೂಡ ಆತಗೆ ದೇವರು ಅಂದರೆ ಪೂರ್ವಜನ್ಮದ ಸುಕೃತ ಇತ್ತು, ಆ ಪಾಪ ಏನಿತ್ತು ಆ ಕರ್ಮ ಅನುಭವಿಸಬೇಕಾಗಿತ್ತು, ಅದಕ್ಕೆ ಅದಿಷ್ಟು ಮಾಡಿದ ಆದಮೇಲೆ ಮುಕ್ತಿಗೆ ಹೋದ. ಹೀಗೆ ಯಾರು ಎಂಥವರೋ ಹೇಳಕ್ಕೆ ಬರೋದಿಲ್ಲ. ಒಬ್ಬಾತ ಹೀಗೆ ಯಾರೋ ಕೆಟ್ಟಾತ ಇದ್ದಂತೆ, ಆತ ಎಲ್ಲ ಕೆಟ್ಟ ಸ್ತ್ರೀಯರ ಹತ್ರ, ಅಂದರೆ ಬ್ರಾಹ್ಮಣನಾಗಿದ್ದವನು ಕೆಟ್ಟ ಸ್ತ್ರೀಯರ ಹತ್ರ ಇದ್ದಾಗಿ ಮಕ್ಕಳನ್ನ ಪಡೆದಿದ್ದಾನೆ. ಗರುಡ ದೇವರು ಹುಟ್ಟಿದಗಳಿಗೆ ಹಶುವೆ ಅಂದ್ರಂತೆ. ಅವಾಗೆ ಅವರ ತಂದೆ, ನೀನು 2 ಆನೆ ಜಗಳಾಡ್ತಾ ಇದ್ದಾವೆ, ಆನಿನ ತಿಂದುಬಿಡು, ಆಮೇಲೆ ಕೆಟ್ಟವರನ್ನೆಲ್ಲ ಒಂದು ಗುಂಪು ಇದೆ ದುಷ್ಟ ಜನರು, ಅವರನ್ನು ತಿಂದುಬಿಡು ಅಂತ ಹೇಳ್ತಾ ಇರ್ತಾನಂತೆ. ಹಾಗೆ ಇದ್ದಾಗೆ ನಿನಗೆ ಯಾವಾಗಲೇ ಗಂಟ್ಲದಾಗ ಏನಾದರೂ ಸುಟ್ಟಂಗೆ ಅನ್ನಿಸ್ತದೋ ಅವರು ಒಳ್ಳೆಯವರು, ನಿಷ್ಠಾವಂತರು ಅಂತ ಅರ್ಥ ಅಂತ ಹೇಳ್ತಾರೆ. ಹಾಗೆ ಗರುಡ ಒಂದು ಸರಿ ತನ್ನ ತಂದೆಯ ಆಜ್ಞದಿಂದ ವೇಗ ತೆರಳಿ ಬಂದು ಅವನ ನುಂಗೆ, ಯಾರು ಈ ಜಾತಿಹೀನನಾದವನನ್ನು ನುಂಗಿದರೆ ಗಂಟಿಲೊಳಗೆ ಸುಟ್ಟು ಆಹಾ ಅಂತಂದು ಬಾಯಿಲಿಂದ ಉಗುಳಿಬಿಟ್ನಂತೆ. ಅಂದರೆ ಅಷ್ಟು ಕರ್ಮಾನುಸಾರದಿಂದ ಅವನು ಕಿರಾತ ಸ್ತ್ರೀಯರಲ್ಲಿ ಇದ್ದು ಮಕ್ಕಳನ್ನು ಪಡೆದು ಇದ್ದರೆ ಕೂಡ ಅವನು ಬ್ರಾಹ್ಮಣನಾಗಿ ಯಾವಾಗೋ ಮಾಡಿದ ಕೆಲವೊಂದು ಪಾಪಗಳಲ್ಲಿಂದ ಈ ಕೆಟ್ಟ ಕೆಲಸ ಮಾಡಿದ್ದಾನೆ ಹೊರತು ಅವನ ಒಳಗೆ ಸ್ವಾಮಿ ನಿಂತು ಅವನ ಭಕ್ತಿ ಭಾಳ ಇದೆ ಅಂತ ಹೇಳಿ ಅದಕ್ಕೆ ಯಾರನ್ನೂ ಒಳಗೆ ಎಂಥವರು ಅಂತ ತಿಳಿಲಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕೆ ಪರನಿಂದ ಮಾಡಬಾರದು ಅಂತ ಹೇಳ್ತಾರೆ. ಎಂದು ಉಗುಳಿದ ನೋಡು ಸಮಸ್ತರ, ತಂದೆ ಹೇಳಿದ ಮಾತು ನೆನೆಸ್ಕೊಂಡ ಬ್ರಾಹ್ಮಣರನ್ನು ನುಂಗಿದ್ರೆ ನನಗೆ ಹೀಗಾಗತ್ತೆ ಎಂಬುದು ಗೊತ್ತಾಯಿತು. ಅದಕ್ಕೆ ಬ್ರಾಹ್ಮಣರ ನಿಂದನೆ ಮಾತ್ರ ಮಾಡಬೇಡ ತಂದ ಬ್ರಹ್ಮ ಬೀಜದ ಪೌರುಷವ ನಂದನ್ನ ಕಂದ ಶ್ರೀ ವಿಜಯ ವಿಠ್ಠಲರೇಯ ಪೊಂದಿದ ದಾಸರ ನಿಂದ್ಯವೇ ಹರಿಯ ನಿಂದ್ಯ. ಯಾರು ದಾಸರ ನಿಂದ್ಯ ಮಾಡ್ತಾರೋ, ಯಾರು ಸಜ್ಜನರ ನಿಂದ್ಯ ಮಾಡ್ತಾರೋ ಅವರು ಹರಿಯ ನಿಂದ್ಯ ಮಾಡಿದಷ್ಟು ಪಾಪ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸಲ್ಲದು ಭಯಹಾರಿಯೇ ಭಕ್ತರ ನಿಲ್ಲದೆ ದೂಷಿಸುವ ನಿಷ್ಠುರ ವಚನಗಳು. ಭಯಹಾರಿ ದೇವರ ಭಕ್ತರನ್ನು ಏನು ನಿಷ್ಠೂರ ವಚನಗಳಲ್ಲಿಂದ ದೂಷಣೆ ಮಾಡ್ತಾರೋ ಅದು ಒಳ್ಳೆಯದಲ್ಲ. ಎಲ್ಲಿದ್ದರೆ ಏನು, ಎಂತು ನಡೆದರೇನು, ಬಲ್ಲಿದರು ಕಾಣು ಅವರು ಜಗತ್ತಿನೊಳು. ಎಲ್ಲಿ ಇದ್ದರು ಹೇಗಿದ್ದರು ಅವ್ರು ಗೊತ್ತಾಗಲ್ಲ. ಒಂದೊಂದು ಸರಿ ಅವರು ಕರ್ಮಾನುಸಾರದಿಂದ ಕೆಲವು ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ, ಈಗ ಅಜಾಮಿಳ ಮಾಡಿದಂಗೆ. ಆದರೂ ಅವರು ಒಳಗೆ ಏನೋ ಇದು ಇಟ್ಕೊಂಡಿರ್ತಾರೆ. ಅವರು ಭಕ್ತರು, ದೇವರ ಭಕ್ತರಾಗಿರ್ತಾರೆ. ಅದಕ್ಕೆ ಬಲ್ಲಿದರು ಕಾಣು ಅವರು ಜಗತ್ತಿನಲ್ಲಿ, ಗೊತ್ತಿದ್ದವರು ಅವರೆಲ್ಲ. ಸಲ್ಲುವುದು ಹರಿಯ ಪಾದ ಪಲ್ಲವ ಸೇವೆಗೆ, ಅವ್ರಿಗೆ ದೇವರ ಪಾದ ಸೇವೆ ಯಾವತ್ತಿಗೂ ಮಾಡ್ತಾ ಇರ್ತಾರೆ. ಬಲ್ಲವರು ಎನ್ನು ಯೋಗ್ಯತಾನುಸಾರ ಅವರು ಬಲ್ಲವರಾಗಿರ್ತಾರೆ. ಕಲ್ಲು ಮರನ ತೆರದಿ ಕಾಣಿಸುತ್ತಿಪ್ಪರು. ಅಸಲು ಅವ್ರಿಗೆ ಏನೋ ಯೋಗ್ಯತೆ ಇದ್ದರೆ ಕೂಡ ಅವ್ರಿಗೆ ಏನಿದ್ದದ ಅಂಬೋದು ಗೊತ್ತಾಗ್ಲಾರ್ದಾಗ ಒಂದು ಕಲ್ಲಿದ್ದಂಗೆ ಇರ್ತಾರಂತೆ.
ಎಲ್ಲ ಕರ್ಮಕ್ಕೆ ಹರಿ ತಾನೇ ಪ್ರೇರಿಸುವನು, ಎಲ್ಲ ಸ್ವಾಮಿ ಮಾಡ್ತಾನೆ, ಎಲ್ಲ ಸ್ವಾಮಿ ಒಳಗೆ ನಿಂತು ಮಾಡ್ತಾನೆ ಅಂತ ಹೇಳಿ ಅವರು ನಂಬುತ್ತಾ ಇರ್ತಾರೆ. ಮಲ್ಲಮರ್ಧನ ನಮ್ಮ ವಿಜಯ ವಿಠಲ ನಿತ್ಯವಲ್ಲಭ ನಮಗೆಂದು ನಲಿದಾಡುವರು. ದೇವರು ನಮಗೆ ನಿತ್ಯವಲ್ಲಭ, ದೇವರು ನಮಗೆ ನಿತ್ಯ ನಮ್ಮ ಜೊತೆಗೆ ಇರುವವನು. ನಮ್ಮ ಆದಿಲಿಂದ ಹಿಡ್ಕೊಂಡು ಅಂತ್ಯ ಅಂಬೋದು ಇಲ್ಲೇ ಇಲ್ಲ. ಯಾವಾಗಲಿಂದ ದೇವರೇ ನಮಗೆ ಸ್ವಾಮಿ, ಅವನೇ ನಮಗೆ ಸ್ವಾಮಿ, ಅವನೇ ನಮಗೆ ಗುರುವು, ಅವನೇ ನಮಗೆ ಸರ್ವಸ್ವ ಅವನೇ, ಅವನು ನಿಂತು ಮಾಡಿಸ್ತಾ ಇದ್ದಾನೆ ಎಂಬುದು ನಂಬುತ್ತಾ ಇರ್ತಾರೆ. ಅಂಥವರನ್ನು ನೀನು ನಿನ್ನ ಕೆಟ್ಟ ಮಾತುಗಳಿಂದ ದೂಷಣೆ ಮಾಡಬೇಡ ಅಂಥೇಳಿ ಹೇಳ್ತಾರೆ. ಇದು ನೆಕ್ಸ್ಟ್ ಉಳಿದಿದ್ದು ನಾಳೆ ನೋಡೋಣ. ಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ದೇವರು ನನ್ನ ಯೋಗ್ಯತಾನುಸಾರ ಎಷ್ಟು ನುಡಿಸಿದಾರೋ ಅಷ್ಟೇ ನುಡಿಲಿಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ. ಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರಿಶ್ರೀನಿವಾಸ. ಇವತ್ತು ಆದಿತಾಳದ ಅರ್ಥ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ರಣದಲ್ಲಿ ಪಾರ್ಥನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿ, ರಣದಲ್ಲಿ ಪಾರ್ಥನ್ನ ಅರ್ಜುನನ್ನ ಸಂಹಾರ ಮಾಡ್ತೀನಿ ಅಂತೇಳಿ ಅಹಂಕಾರದಿಂದ ಹೊಣಕೆಯಿಂದಲಿ ಅಹಂಕಾರದಿಂದ ಬಂದು ಶ್ರುತಾಯುಧ ಅಂಥೇಳಿ, ಶ್ರುತಾಯುಧ ಅಂಥೇಳಿ ಕೃತಾಯುಧ ಅಂತ ಬರೆದಿದ್ದಾರೆ. ಶ್ರುತಾಯುಧ ಎಂಬುದು ದೈತ್ಯನ ಹೆಸರು. ಆತ ಕೋಪದಿಂದ ಗದೆಯನ್ನು ತಿರುಗಿಸಿ ಸರ್ರನೆ ಸಮೀಪಕ್ಕೆ ಸಾರಿ ಹರಿ ರಥ ಓಡಾಡಿಸಿ, ಅವಾಗೆ ಕೃಷ್ಣ ರಥವನ್ನು ಮುಂದಕ್ಕೆ ಓಡಾಡಿಸಿದ್ನಂತೆ. ಅವನು ಉಗ್ರಗದೆಯಿಂದ ವನಜನಾಭನ ಹೊಯ್ಯೆ, ಅದನ್ನು ಉಗ್ರಗದೆಯನ್ನು ಕೃಷ್ಣನಿಗೆ ಹಾಕಿದ್ನಂತೆ, ಕೃಷ್ಣನ್ನ ಹೊಡಿಲಕ್ಕೆ ಯತ್ನಿಸಿದ್ನಂತೆ. ಆ ಟೈಮ್ನಾಗೆ ಯಾರು ಆತಗೆ ಒಂದು ಶಾಪನೂ ಇರುತ್ತೆ, ಯಾರ ಮೇಲೆ ಯಾರು ವಸ್ತ್ರ ಹಿಡ್ಕೊಂಡಿರಲ್ಲ ಅವ್ರ ಮೇಲೆ ಹಾಕಿದರೆ ಅದೇ ಗದದಿಂದನೇ ನೀನು ಸಂಹಾರ ಆಗ್ತೀಯಿ ಅಂಥೇಳಿ. ಅಂದರೆ ಈ ಉಗ್ರಗದೆಯಿಂದ ವನಜನಾಭನ ಹುಯ್ಯ ತತ್ಕಾಲಕ್ಕೆ ಉರಳಿ ತೃಣವ ಊರ್ಹಿದಂತೆ ಅಶ್ವಾಯುಧ ಮರ್ಧನ ಮಾಡಿತು ನೋಡ, ಏನೆಂಬೆ ಕೌತುಕವ. ದೇವರನ ಮೇಲೆ ಎಸೆದದ್ದು, ಅದಕ್ಕೆ ತನ್ನ ಮೇಲೆ ಬಂದು ಆಯುಧ ಬಂದು ಬಿದ್ದಿದೆ, ಅದು ಏನಂತ ಹೇಳಬೇಕು ಈ ಕೌತುಕ ಅಂತ ಹೇಳ್ತಾರೆ. ಹಾಗೆ ಮುನಿದು ಪಾಂಡವರ ಮೇಲೆ ವೈಷ್ಣವಾಸ್ತ್ರವ ಬಿಟ್ಟಿದ್ದಾನೆ. ಆಮೇಲೆ ಪಾಂಡವರ ಮೇಲೆ ವೈಷ್ಣವಾಸ್ತ್ರವ ಯಾರು? ಭಗದ್ದತ್ತ ರಾಜ ಆ ವೈಷ್ಣವಾಸ್ತ್ರ ಹಾಕಿದ್ನಂತೆ. ಪ್ರಳಯಾಗ್ನಿಯಂತೆ ಅದು ಬಂತು. ಆದರೆ ಅಣುಮಹತ್ತು ರೂಪ ಕೃಷ್ಣ ಭಕ್ತರಿಗಾಗಿ ಅನುಕಂಪನದಿಂದ ಉರದಲ್ಲಿ ತಾಳಿದನು. ಕೃಷ್ಣ ಅದನ್ನು ಕೊರಳಲ್ಲಿ ಹಾರ ಧರಿಸಿದ್ನಂತೆ. ವೈಷ್ಣವಾಸ್ತ್ರ ಅಂತಂದ್ರೆ ಕೃಷ್ಣನ ಆತಂದೇ ಅಸ್ತ್ರ, ಅದು ಬಂದು ಆತನ ಮೇಲೆ ಬಂದು ಹಾಗೆ ಹಾರ ಬಂದಂಗೆ ಬಂತು ಅಂತ ಹೇಳ್ತಾರೆ. ಇನಿತು ಭಕ್ತವತ್ಸಲ ಶರಣರಿಗೆ ಬಂದ ಮಾತು ತನಗೆ ಮೇಲೆ ಹಾಕಿಕೊಂಡ. ಈ ಥರ ತನ್ನ ಭಕ್ತರು, ಭಗವದ್ಭಕ್ತರು, ಪಾಂಡವರು ಅಂತಂದರೆ ಸಾಕು, ಎಷ್ಟು ಭಕ್ತಿ ಮಾಡ್ತಾ ಇದ್ರು ದೇವರ ಮೇಲೆ ಅಂತೇಳಿ. ಅದಕ್ಕೆ ಪಾಂಡವರಿಗೆ ಏನು ಕಷ್ಟ ಬಂದರೆ ಕೂಡ ತಾನು ಎದುರಾಗಿ ನಿಂದಿರ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ಭಕ್ತವತ್ಸಲ ಶರಣರು ಅಂತ ಯಾರು ಬಂದು ನಿಂದಿರ್ತಾರೋ ಅವ್ರಿಗೇನಾದರೂ ಬಂದರೆ ತನ್ನ ಮೇಲೆ ಹಾಕಿಕೊಳ್ತಾನೆ ಸ್ವಾಮಿ. ಮನುಜನ್ನ ಗುಣಕರ್ಮ ಒಳಗೆ ನಿಂದಿಸಿದರೆ ಅನಿಮಿಷ ಪಾತ್ರಕ್ಕೆ ನಿಂದಿಸಿದಂತೆ. ಮನುಷ್ಯರನ್ನ ನಾವು ನಿಂದನೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಅವರು ಶರಣಾಗತರಾಗಿರ್ತಾರೆ. ಯಾರಾದರೂ ದೇವರ ಒಳಗೆ ನಾವು ಅದು ಎಂಥವ್ರು ಇರ್ತಾರೋ ನಮಗೆ ಗೊತ್ತಿರಲ್ಲ. ದೇವರ ಶರಣಾಗತರಾಗಿದ್ದರೆ ನಾವು ದೇವರನ್ನೇ ನಿಂದನೆ ಮಾಡಿದಂಗೆ ಆಗ್ತಾ ಇದೆ ಇಲ್ಲಿ. ಅನುದಿನದಲ್ಲಿ ಇವರು ಅಭಿಮಾನಿಗಳಾಗಿ ದಿನಕ್ಕೆ ಮಾಡಿಸುವರು ಸತ್ಪ್ರತಿ ಮಾರ್ಗ. ಗುಣವಂತನೇ ಕೇಳು, ಭೂಮಿಯೊಳಗೆ ಒಬ್ಬ ಧನಿಕನಿದ್ದಂತೆ. ನಾನಾ ಸೌಖ್ಯದಲ್ಲಿ ಇದ್ದಾಗೆ ಅಸೂಯ ತೊರೆದು ಭಾಗ್ಯವಂತನ ಮನೆ ಮಿಗಿಲಾದ ಜನಕ್ಕೆ ನಿಂದಿಸಲು ಸುಮ್ಮನಿಹನೇ. ಈ ಭಕ್ತವತ್ಸಲ ಶರಣರಿಗೆ ಬಂದ ಮಾತನ್ನು ಬಿಡೋದಿಲ್ಲ. ಈ ಗುಣಕರ್ಮ ಒಳಗೆ ನಿಂದಿಸಿದರೆ, ಅವನ ಗುಣಕರ್ಮಗಳನ್ನು ಮೇಲೆ ನಿಂದನೆ ಮಾಡಿದರೆ ದೇವರನ್ನೇ ಇದು ಮಾಡಿದಂಗೆ ಆಗತ್ತೆ. ಇವರು ಇನ್ನು ಹೇಳಬೇಕು ಅಂತಂದರೆ, ಒಬ್ಬ ಧನವಂತ ನಾನಾ ಸೌಖ್ಯಗಳಿದ್ವಂತೆ ಅವನ ಹತ್ರ. ಅಸೂಯ ತೊರೆದು ನಿತ್ಯದಲ್ಲಿ ಭಾಗ್ಯವಂತನ ಮನೆ ಮಿಗಿಲಾದ ಜನಕ್ಕೆ ನಿಂದಿಸಲು
ಸುಮ್ಮನಿಹನೇ ಆತನ ಹತ್ರ ನಿತ್ಯ ಬಂದು ಯಾರಾದರೂ ನಿಂದನೆ ಮಾಡಿದರೆ ಸುಮ್ಮನೆ ಇರ್ತಾರಾ? ಮನವೇ ಲಾಲಿಸು ಮಾತು ದೇವತೆಗಳು ತಾವೇ ಗುಣವೇ ಗಣನೆ ಇಲ್ಲದೆ ಚರಿಯ ಇವನಿಂದ ಮಾಡಿಸುವರು. ಯಾರು ನಿಂದನೆ ಮಾಡ್ತಾ ಇದ್ದಾರೆ ಅವನು ನಿಂದನೆ ಮಾಡ್ತಾ ಇದ್ದಾನೆ ಅಂತಂದರೆ ಕೂಡ ಅದು ಒಳಗೆ ಅಂದರೆ ಸ್ವಾಮಿ ನಿಂತು, ಅಂದರೆ ದೇವರುಗಳು ಎಲ್ಲ ದೇವತೆಗಳು ನಿಂತು, ಇಂದ್ರಿಯಾಭಿಮಾನಿ ದೇವತೆಗಳು ನಿಂತು ಅದು ಕೆಲಸ ಮಾಡಿಸ್ತಾ ಇರ್ತಾರೆ. ಮನವೇ ಲಾಲಿಸು ಮಾತು ದೇವತೆಗಳು ತಾವೇ ಗಣನೆ ಇಲ್ಲದೆ ಚರಿಯ ಇವನಿಂದ ಮಾಡಿಸುವರು. ಅದು ಮಾಡಿಸ್ತಾ ಇದ್ದಾನೆ ಅಂದಷ್ಟು ಮಾತ್ರ ನಾವು ಅವ್ರನ್ನ ಹೋಗಿ ಬೈಬಾರ್ದು. ಅದು ಒಳಗೆ ನಿಂತು ಅವರು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಕನಸಿನಲ್ಲಿ ಮನಸ್ಸಿನಲ್ಲಿ ಪರನಿಂದೆ ಬಿಡು ಬಿಡು. ತ್ರಿನೇತ್ರ ಯಾರೂ ಪರನಿಂದ ಮಾಡಬಾರ್ದು. ಈ ಗುಣ ಸಲ್ಲದು, ಪರನಿಂದ ಮಾಡೋ ಗುಣ ಸಲ್ಲದು. ಜನನ ಮರಣ ಬಹು ಸಾರಿಗೆ ತೆತ್ತದರಾಗೆ ಎಣಿಸುವರು ನಿನ್ನ ನಿಂದಕದವನೆಂದು. ಎಷ್ಟು ಸರಿ ನೀನು ಹುಟ್ಟಿ ಬೆಳೆದು ಹುಟ್ಟಿ ಮತ್ತೆ ಮತ್ತೆ ಪುನರಪಿ ಹುಟ್ಟಿ ಬಂದರೆ ಕೂಡ ನೀನು ಪರನಿಂದ್ಯ ಮಾಡಿದ್ದು ಮಾತ್ರ ನೀನು ನಿಂದಕ ಅಂತಲೇ ನಿನ್ನ ನೋಡ್ತಾರೆ. ಇನ ಶಶಿ ಉಳ್ಳ ತನಕ ಅಪಕೀರ್ತಿ ಭಾಜನನಾಗಿ, ಎಷ್ಟುವರೆಗೆ ಚಂದ್ರ ಅಷ್ಟುವರೆಗೆ ನಿನಗೆ ಅಪಕೀರ್ತಿ ಬರ್ತದ. ಬಿನುಗುಮತಿಯಲ್ಲಿ ಬದುಕಿದರೇನು ಗುಣವೋ ವನಜಪೀಠನ ಕಲ್ಪಶತ ಸಾಧನ ಮಾಡಿಕೊಂಡಿರಲು ಯಾವತ್ತೂ ಕೆಡಿಸುವುದೋ. ಬರೇ ದೇವರ ಸಾಧನ ಮಾಡಿಕೊಂಡು ಇರು, ಅದನ್ನು ಯಾವತ್ತೂ ಕೆಡಿಸೋದಿಲ್ಲ. ಅಷ್ಟೇ ಆಗಲಿ, ಪರನಿಂದ ಮಾಡಿ ಯಾಕೆ ಬೇರೆಯವ್ರನಿಂದ ಮಾಡ್ಲಕ್ಕ ಹೋಗ್ತೀಯಾ? ಯಾರ ನಿಂದನೆ ಮಾಡಲಾರ್ದಾಗಿ ನೀನು ದೇವರ ಪಾದಕ್ಕೆ ಬಿದ್ದು ಸಾಧನೆ ಮಾಡ್ಕೋ. ಎಲ್ಲ ಮಣಿಗಳು ಪೋಣಿಸಿ ಒಳ್ಳೆ ಸರ ಮಾಡಿದಿ, ಕೊನೆಗೆ ಒಂದು ಅಸ್ಥಿಯ ಮಣಿ ಅದರೊಳಗೆ ಹಾಕಿದಿ. ಒಂದು ಅಸ್ಥಿಯ ಮಣೆ ಅದು ಶುಚಿ ಆಗ್ತದ? ತನುವು ಶುಚಿ ಆಗೋದಲ್ಲ. ಮೆಚ್ಚರು ನೋಡಿದರು ಯಾರೂ ಮೆಚ್ಚೋದಿಲ್ಲ ಅದನ್ನು. ಅಂದರೆ ಎಲ್ಲ ಸಾಧನೆ ಮಾಡಿಕೊಂಡು ಒಳ್ಳೆ ಸರದ ಥರ ನಿನ್ನ ಸಾಧನೆ ನಡೀತಾ ಇರತ್ತೆ. ಆದರೆ ಒಂದೇ ಒಂದು ಸಣ್ಣ ಮಾತು ಒಬ್ಬರನ್ನ ನಿಂದ್ಯ ಮಾಡಿಬಿಟ್ಟಿ ಅಂತಂದರೆ ಅಲ್ಲಿ ಮುಂದಕ್ಕೆ ನಿನಗೆ ಯಾರೂ ಮೆಚ್ಚೋದಿಲ್ಲ. ಅದು ಎಷ್ಟುವರೆಗೆ ಸೂರ್ಯ ಚಂದ್ರಾದಿಗಳಿರ್ತಾರೋ ಅಷ್ಟುವರೆಗೆ ನೀನು ನಿಂದಕ ಅಂತಲೇ ನಿನಗೆ ಹೆಸರು ಬೆಳತದ. ಆಮೇಲೆ ಇನ್ನೂ ಗಟ್ಟಿಯಾಗಿ ವಿಜಯದಾಸರು ಹೇಳ್ತಾ ಇದ್ದಾರೆ, ಘನತನ ಉಳಿಯದು ಮುಂದಕ್ಕೆ ಕತ್ತಿಯಾಹ ಅಂತ ಹೇಳ್ತಾ ಇದ್ದಾರೆ. ಕತ್ತಿಯಾಗಿ ಹುಟ್ಟುತ್ತೀಯಿ ನೀನು ಪರನಿಂದ್ಯ ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ. ಚಿನುಮಯ ಮೂರುತಿ ನಮ್ಮ ವಿಜಯ ವಿಠ್ಠಲನಂಗ್ರಿ ನೆನೆದವರು ಬಲು ಭಾಗ್ಯ ಗುಣಾಢ್ಯರೆನ್ನು ಮನವೇ. ಯಾರು ದೇವರ ಪಾದಕ್ಕೆ ಬಿದ್ದು ಅವರನ್ನು ದೇವರ ಪಾದನ್ನು ನೆನಿತಾರೋ ಅವರು ಬಲು ಭಾಗ್ಯ ಗುಣದವರು. ಅವರನ್ನು ನೀನು ಯಾವತ್ತಿಗೂ ನಿಂದ್ಯ ಮಾಡಬೇಡ. ಅವರು ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಎಷ್ಟೋ ಸರಿ ಹೊರಗೆ ಅವರ ಏನೋ ಒಂದು ಪ್ರಾರಬ್ಧ ಕೂತಿದ್ದದಕ್ಕೆ ಅವರು ಹೊರಗಲಿಂದ ಬೇರೆ ಥರ ಕಾಣಿಸ್ತಾರೆ. ಅದು ಒಳಗೆ ನಿಂತು ದೇವತೆಗಳು ಅವ್ರ ಜೊತೆಗೆ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ಯಾರನ್ನೂ ನಿಂದೆ ಮಾಡಬೇಡ ಅಂತ ಹೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಸಕಲ ದೂಷಕಗೆ ಪ್ರಾಯಶ್ಚಿತ್ತ ಉಂಟು. ಏನು ದೋಷಗಳು ಮಾಡಿದರೂ ಕೂಡ ಪ್ರಾಯಶ್ಚಿತ್ತ ಇರ್ತದ, ನಿಂದಕಗೆ ಇಲ್ಲವೋ ಕಾಣೋಬಲ್ಲ. ಎಷ್ಟು ದೋಷಗಳು ಮಾಡಿದರೂ ಕೂಡ ಪ್ರಾಯಶ್ಚಿತ್ತ, ಬ್ರಹ್ಮಹತ್ಯಕ್ಕೆ ಕೂಡ ಪ್ರಾಯಶ್ಚಿತ್ತ ಇರುತ್ತೆ. ಆಗಲಿ ಪರನಿಂದ ಮಾಡಿದವರಿಗೆ ಮಾತ್ರ ಪ್ರಾಯಶ್ಚಿತ್ತ ಎಂಬುದೇ ಇರೋದಿಲ್ಲ. ಅದಕ್ಕೆ ಮಾತಾಡೋ ಕಾಲಕ್ಕೆ ನೋಡಿ ಮಾತಾಡು. ಒಬ್ಬರ ನಿಂದನೆ ಮಾಡಬೇಡ. ಸತ್ಸಂಗ್ ಎಂಥವರು ಎಲ್ಲಿ ಇರ್ತಾರೋ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಒಬ್ಬರ ನಿಂದನೆ ಮಾಡಲಿಕ್ಕೆ ಮಾತ್ರ ಹೋಗಬೇಡ ಅಂಥೇಳಿ ವಿಜಯದಾಸರು ಇಲ್ಲಿ ನಮಗೆ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಇದರಲ್ಲಿ ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ದೇವರು ಏನಾದರೂ ತಪ್ಪುಗಳು ಹೇಳಿಸಿದರೆ ನನ್ನ ಜೀವನ ಯೋಕ್ತಿಗೆ ದಯವಿಟ್ಟು ಕ್ಷಮೆ ಇರಲಿ. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸ್ವೋತ್ತಮರ ನಿಂದ ಮಾಡಬಾರ್ದು ಅಂತ ಹೇಳೋ ಸಾಧನಾ ಭಾಗ ಸುಳಾದಿಯ ತ್ರಿವಿಡ ತಾಳದಿಂದ ಅರ್ಥ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಯಾವತ್ತೂ ನಿಷ್ಠೂರ ವಚನಗಳ ಆಡಬಾರದು. ತಿಳ್ಕೋಬೇಕು. ಯಾರು ದೇವರ ಪಾದಕ್ಕೆ ಬೀಳ್ತಾರೋ ಅವರನ್ನು ನಾವು ಯಾವತ್ತಿಗೂ ನಿಷ್ಠೂರ ವಚನಗಳು ಆಡಬಾರದು ಅಂತ ಹೇಳಿ ಇಲ್ಲಿ ವಿಜಯದಾಸರು ಹೇಳಿದ್ದು ನಾವು ತಿಳ್ಕೊಂಡಿದ್ವಿ. ಇವಾಗೆ ತ್ರಿವಿಡ ತಾಳದ್ರೊಳಗೆ ಇಂತಿಪ್ಪ ಭಗವದ್ಭಕ್ತರನ್ನ ನಿಂದ್ಯ ಮಾಡುವ ಹಂತ ಮಾನವರ ಗತಿಯು ಕೇಳೋ ಎಲವು ಮನವೇ. ಈ ಥರ ಭಗವದ್ಭಕ್ತರ ನಿಂದ್ಯ ಮಾಡುವ
ಮಾನವರ ಗತಿ ಏನಾಗ್ತದ ಅಂತ ಕೇಳು. ಸಂತತಿ ಸಹವಾಗಿ ಅಂದರೆ ಮಕ್ಕಳ ಮುಂದೆ ಬರೋ ಜನ್ರೇಷನ್ಗಳು ಎಲ್ಲ ಮಕ್ಕಳ ಜೊತೆಗೆ ನರಕದಲ್ಲಿ ಬಿದ್ದು ಬಿಡ್ತಾರೆ ಅಂತೆ. ಸಂತತದಲ್ಲಿ ಬಳಲಿ ಆ ತರುವಾಯದಲ್ಲಿ ಪುಟ್ಟಿ, ಸಂತತದಲ್ಲಿ ಬಳಲಿ ಅದು ನರಕದಲ್ಲಿ ಬೀಳ್ತಾರೆ ಹೋಗಿ. ಅದೊಂದೇ ಅಲ್ಲ, ಮತ್ತೆ ಆ ತರುವಾಯದಲ್ಲಿ ಸಂತತದಲ್ಲಿ ಬಳಲಿ ಆ ತರುವಾಯದಲ್ಲಿ ಮತ್ತೆ ಹುಟ್ಟುತ್ತಾರೆ. ಎಲ್ಲಿ? ಕಾಂತಾರದಲ್ಲಿ, ಈ ಕತ್ತಲಿದ್ದ ಇದು ಅಡವಿಯಲ್ಲಿ ಪಿಶಾಚಿ ದೇಹವನ್ನು ಹೊತ್ತು ಬರ್ತಾರೆ ಅಂತೆ. ಯಾರು ಭಗವದ್ಭಕ್ತರ ನಿಂದ್ಯ ಮಾಡ್ತಾರೋ ಅವರು ನರಕದಲ್ಲಿ ಹೋಗಿ ಬಿದ್ದು ಆದಮೇಲೆ ಮತ್ತೂ ಪುನರಪಿ ಅವರು ಪಿಶಾಚಿ ದೇಹವ ತೆತ್ತು ಸಂತಾಪದಲ್ಲಿ ಬೆಂದು ಹೊರಳುತ್ತಾರೆ ಅಂತ ಹೇಳ್ತಾರೆ. ಯಾವ ಥರ ಅಂದರೆ ಇಲ್ಲಿ ಈಶ್ವರನ್ನ ದಕ್ಷ ನಿಂದಿಸಿದದಕ್ಕೆ ಎಂಥ ಗತಿ ಆಯಿತು ಎಂಬುದು ನಮಗೆಲ್ಲ ಗೊತ್ತು, ಅದು ಹೇಳಿದ್ದಾರೆ. ಹಾಗೆ ಮುಂತೆ ಯದುಕುಲದವರು, ಯಾದವ ಕುಲದವರು ಯಾವ ಥರ ಒಂದು ಮುನಿ ಶಾಪದಲ್ಲಿಂದ, ಯಾದವ ಕುಲದವರು ಯಾವ ಥರ ಮುನಿಯ ಶಾಪದಲ್ಲಿಂದ ತಮ್ಮ ಕುಲವನ್ನೇ ನಾಶನ ಮಾಡಿಕೊಂಡಿದ್ದಾರೆ ಎಂಬುದನ್ನು ಹೇಳ್ತಾರೆ ಇಲ್ಲಿ. ಅದು ಸಾಂಬ ಅದೆಲ್ಲ ಕತೆ ನಮಗೆಲ್ಲ ಗೊತ್ತಿದೆ. ಸಾಂಬ ಹೋಗಿ ಬಸರಿದ್ದಾಳೆ ಅಂತ ಹೇಳಿ ಅದು ಯಾವ ಕೂಸು ಹುಟ್ಟತ್ತೆ ಅಂತ ಹೇಳಿ ಗದೆ ಇಟ್ಕೊಂಡು ಹೋಗ್ತಾನೆ. ಆವಾಗೆ ನಿನಗೆ ಹುಟ್ಟೋದೇ ಕೆಬ್ಬಣ ಅಂತ ಹೇಳಿ ಶಾಪ ಕೊಡ್ತಾರೆ. ಅದರಲ್ಲಿಂದನೇ ನಿನಗೆ ನಿಮ್ಮ ಕುಲ ನಾಶ ಆಗತ್ತೆ ಅಂಥೇಳಿ ಋಷಿಗಳು ಅದನ್ನು ತುಂಡಾಗಿ ಸಮುದ್ರದೊಳಗೆ ಬಿಸಾಕ್ಬಿಡ್ತಾರೆ. ಅದರೊಳಗಿಂದ ಒಂದು ಸಣ್ಣ ತುಂಡು ಉಳ್ಕೊಂಡು ಕೃಷ್ಣ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಬಾಣ ಆಗಿ ಅದು ಬರುತ್ತೆ. ಆಮೇಲೆ ಉಳಿದಿದ್ವೆಲ್ಲ ಕೂಡ ತಾವು ಕುಡಿದು ಇದರೊಳಗೆ ಇರೋ ಕಾಲಕ್ಕೆ ಆ ಕಟ್ಟಿಗೆಗಳು, ಅದು ಹುಲ್ಲುಗಳನ್ನ ತಗೊಂಡು ಹೊಡ್ಕೊತಾ ಇರೋ ಕಾಲಕ್ಕೆ ಆ ಹುಲ್ಲುಗಳ ಜೊತೆಗೆ ಇದರ ಜೊತೆಗೆ ಇದೇ ಬೀಡುಗಳು, ಈ ಕೆಬ್ಬಣದ ಬೀಡುಗಳಿಂದನೇ ಹೊಡ್ಕೊಂಡು ಆ ಯಾದವ ವಂಶಕ್ಕೆ ನಾಶ ಆಗಿರೋದು. ಅದು ನಮಗೆ ಯಾದವ ಕುಲವರ ಅಹಂಕಾರ, ಆ ಅಹಂಕಾರನ್ನ ಅಂದರೆ ದೊಡ್ಡವರನ್ನು ಮುನಿಯನ್ನು ವಂಚಿಸಿದದಕ್ಕೆ ಇದೆಲ್ಲ. ಮುನಿಯನ್ನು ನೋಡ್ಲಿಕ್ಕೆ ಅಂದರೆ ಒಂಥರ ಹೀಯಾಳಿಸಿದಂಗೆ ಮಾಡಿದದಕ್ಕೆ ಇದೆಲ್ಲ ಆಗಿರೋದು ಅಂತ ಹೇಳ್ತಾರೆ. ಹಾಗೆ ಗೋಷ್ಪಾದಕ ಪಾದೋದಕ ದಾಟಲಾರದಿದ್ದ ಮಂತ್ರೋಕ್ತ ಮುನಿ ವಾಲಿಕಿಲ್ಯ ಅಂಥೇಳಿ ಮುನಿಗಳು, ಋಷಿಗಳಿರ್ತಾರೆ. ಪೂರಾ ನಮ್ಮ ಹೆಬ್ಬೆಟ್ಟಿನಷ್ಟೇ ಅವರ ಗಾತ್ರ ಇರೋದು, ಅಂದರೆ ಅವರು ಇರೋದು ಹೆಬ್ಬೆಟ್ಟಿನಷ್ಟೇ ಇರೋದು. ಆದರೆ ಭಾಳ ಮಂತ್ರಶಕ್ತಿ ದೇವರ ಧ್ಯಾನ ಮಾಡೋರು. ಪಾದೋದಕ ದಾಟಲಾರ್ದಾಗೆ ಅಂದರೆ ಗೋವಿನ ಕಾಲು ಎಷ್ಟಿರ್ತದೋ ಅದರೊಳಗೆ ಅದು ನಿಂತಾಗೆ ಅದರೊಳಗೆ ನೀರು ನಿಂತಿರ್ತದಲ್ಲ ಅದನ್ನು ದಾಟ್ಲಕ್ಕೆ ಕೂಡ ಬರಲ್ಲ ಅವರಿಗೆ. ಅಂದರೆ ಅಷ್ಟೇ ಸಣ್ಣ ಕಾಯ ಇದ್ದವರು. ಆದರೆ ಮಂತ್ರೋಕ್ತ ಭಾಳ ಮಂತ್ರಗಳು ಎಲ್ಲ ತಪಸ್ಸುಗಳು ಮಾಡಿದವರು. ಅವರು ಒಂದ್ಸರಿ ಹೀಗೆ ಯಾವುದೋ ಒಂದು ಹೋಮ ಮಾಡೋ ಕಾಲಕ್ಕೆ ಒಂದೇ ಒಂದು ಕಡ್ಡಿ ತೊಗೊಂಡು ಹೋಗ್ತಾ ಇದ್ದರೆ ಅದಕ್ಕೆ ಇಂದ್ರ ಆಭಾಸ ಮಾಡಿದ್ನಂತೆ. ಆ ಇಂದ್ರ ಆಭಾಸ ಮಾಡಿದದಕ್ಕೆ ಇಂದ್ರಗೆ ಶಾಪ ಕೊಟ್ಟು ಇಂದ್ರನ್ನ ಜಯಿಸೋ ಅಂತ ನಿನಗೆ ಅಂದರೆ ಬರಬೇಕು ಅಂಥೇಳಿ ಸಿಟ್ಟಾದರು. ಆದಮೇಲೆ ಗರುಡ ಹುಟ್ಟಿದ, ಬ್ರಹ್ಮದೇವರು ಬಂದು ಅದಕ್ಕೆ ಹೇಳಿದರು. ಅದು ಅಂದರೆ ಇಂದ್ರಗೆ ಇದು ಆಗೋ ಥರ ಆಗಲಿಲ್ಲ. ಆದರೆ ಭ್ರಾಂತಿಯಿಂದಲೇ ಇಂದ್ರ ಅಭಾಸ ಮಾಡಲು ಚಿಂತೆಯಿಂದಲೂ ಬಲು ವ್ಯಾಕುಲ ಇದ್ದಿದ್ದನು. ಎಷ್ಟು ಕಷ್ಟಪಟ್ಟ ಇಂದ್ರ ಅದರಲ್ಲಿಂದ ಅಂದರೆ ಒಂದು ಸಣ್ಣ ತೃಣ ಇಷ್ಟೇ ಹೆಬ್ಬೆಟ್ಟಿನಷ್ಟು ಇದ್ದ ಆ ಮುನಿಗಳು ಅವರನ್ನು ನೋಡಿ ಅವ್ರು ಏನು ದೊಡ್ಡ ಇದು ಎಂಬೋ ಥರ ಅವರನ್ನು ಅವಮರ್ಯಾದೆ ಮಾಡಿದ್ದದಕ್ಕೆ ಇಂದ್ರ ಇಷ್ಟು ಕಷ್ಟಪಟ್ಟಿದ್ದಾಯಿತು. ಅದಕ್ಕೆ ಸಂತ ಜನರ ನಿಂದ್ಯ ಒಳತಲ್ಲ, ಒಳ್ಳೆ ಜನರು ಅವರ ನಿಂದ್ಯ ಒಳ್ಳೆಯದಲ್ಲ. ಜಂತುಗಳ ಅಂತಃಕರಣ ಪರಿಯಲ್ಲಿ ಸಂತಿಹಿಯದೋ ಬಲ್ಲವರಾರೋ ವೃತ್ತಿ. ಯಾರು ಹೇಳಕ್ಕೆ ಬರೋದಿಲ್ಲ ಎಂಥವರು ಇರ್ತಾರೆ ಅಂಥೇಳಿ, ಯಾರು ಒಳ್ಳೆಯವರು ಅಂಥೇಳಿ ಗೊತ್ತಾಗಲ್ಲ ನಮಗೆ. ಎಂಥವನಾದರೂ ಉತ್ತಮರ ಹಳಿಯರೇ ಶಾಂತನಾಗದೆ ಪೋಗಾಗ್ನಿಯಾಗಿಯೇ. ಉತ್ತಮರನ್ನು ಬೈದರೆ ಅದು ಅಗ್ನಿ ಥರ ಸುಟ್ಟು ಹೋಗ್ಬಿಡ್ತಾರೆ ಅವರು. ಪಂಥವ ಬಿಡು ಹೃದಯದೊಳಗೆ ಇದ್ದ ಗ್ರಂಥಿಯ ಕಳಕೊಂಬ ಯೋಗವಲ್ಲ.
ಇಂಥವೆಲ್ಲ ಮಾಡಿದರೆ ನಮ್ಮ ಹೃದಯದೊಳಗಿದ್ದ ಗ್ರಂಥಿಯನ್ನು ಕಳ್ಕೊಬೋದು. ಅಂದರೆ ಈ ಬಿಂಬರೂಪಿ ಪರಮಾತ್ಮನ ನೋಡಬೇಕಂದ್ರೆ ನಮಗೇನು ಆ ಪೊರೆ ಇದೆಯಲ್ಲ, ಆ ಪೊರೆಯನ್ನು ಕಳ್ಕೊಳ್ಳೋಕ್ಕೆ ಇದು ಒಳ್ಳೆ ಯೋಗ ಅಲ್ಲ. ಇದು ಈ ಥರ ನಿಂದ ಮಾಡಬಾರ್ದು. ಕಿಂತು ಬುದ್ಧಿಯಲಿಂದ ಕೆಟ್ಟು ಹೋದರೆ ಸತ್ಪಂಥ ದೊರಕದು. ಸಣ್ಣ ಕೀಳು ಬುದ್ಧಿಲಿಂದ ನಾವು ಯಾರನ್ನೋ ಒಬ್ಬರನ್ನ ಬೈದ್ವಿ ಅಂದರೆ ಅದು ಒಳ್ಳೆ ಇದು ದೊರಕದಿಲ್ಲ ನಮಗೆ. ಕಾಣೋ ನಾನಾ ಕರ್ಮ ತಂತ್ರ ಮಂತ್ರಗಳಿಂದ ಮಾಡಿದ ಕಾಲಕ್ಕೂ ಎಷ್ಟು ಕರ್ಮಗಳು, ಮಂತ್ರಗಳಲ್ಲಿಂದ ತಂತ್ರಗಳಲ್ಲಿಂದ ಏನೋ ಪೂಜೆಗಳು ಎಲ್ಲ ಮಾಡಿದರೆ ಕೂಡ ಮಹಾತ್ಮರ ನಿಂದೆ ಒಂದೇ ಇದ್ದರೆ ಸಾಕು. ಅದು ಅಂತರಂಗದಲ್ಲಿ ಯೋಚನೆ ಮಾಡಿದರೆ ಕೂಡ ಸ್ವಾಹಾಕಾಂತ ಮೆಲುವನಯ್ಯ ಎಲ್ಲ ಪುಣ್ಯ. ದೇವರು ಸ್ವಾಹ ಅಂದರೆ ಯಾರು ಇದು ತಗೋತಾನೋ, ಆಹುತಿ ತಗೋತಾನೋ, ಆತ ಆ ಪುಣ್ಯ, ನಾವು ಮಾಡಿದ ಪುಣ್ಯನ ಇಟ್ಕೊಳ್ಳಲ್ಲ, ಅದನ್ನು ತಗೊಂಡ್ಬಿಡ್ತಾನೆ. ಎದಕ್ಕಂದರೆ ಪರನಿಂದ ಮಾಡಿದ್ದು ಹೋಗ್ಬಿಡ್ತದ ಅಂಥೇಳಿ. ಸಂತೋಷದಲ್ಲಿ ಮನುಷ್ಯ ಒಂದು ರತ್ನ ಭಂಡಾರ ರಚಿಸಿದ್ನಂತೆ. ದೊಡ್ಡದಾಗಿ ಒಂದು ಪಾತ್ರೆ ರಚಿಸಿದ, ರತ್ನದ ಪಾತ್ರೆ ರಚಿಸಿ ಅದರೊಳಗೆ ಶಾಂತವಾಗಿದ್ದ ಕಪಿಲನ ಹಾಲು ತೊಗೊಂಡು ಬಂದು, ಕಪಿಲ ಹಾವು ಆ ಹಾಲು ತೊಗೊಂಡು ಬಂದು ಅದರೊಳಗೆಲ್ಲ ಹಾಕಿದ್ನಂತೆ, ತುಂಬಿಬಿಟ್ಟ ಅದರೊಳಗೆ. ಆಮೇಲೆ ಕೊನೆಗೆ ಏನು ಮಾಡಿದ, ಒಂದೇ ಒಂದು ಮಧ್ಯದ ಬಿಂದು ಹಾಕಿದ. ಮಧ್ಯದ ಬಿಂದು ಹಾಕಿದರೆ ಆ ಪಾತ್ರೆಗೆ ಅದು ಶುದ್ಧ ಆಗೋದಿಲ್ಲ. ಅದೇ ಥರ ನಾವು ತಿಳ್ಕೋಬೇಕು, ನಾವು ಮಾಡಿದ ಎಲ್ಲ ಪುಣ್ಯಗಳಿರ್ತವೆ, ಒಂದೇ ಒಂದು ಪರನಿಂದ ಒಂದು ಸತ್ಪಾತ್ರರನಿಂದ ಮಾಡಿದರೆ ಸಾಕು. ನಮ್ಮ ವಿಜಯ ವಿಠಲರಯ್ಯ ಎಂಥ ಮಾತಿಗೆ ಒಲಿಯ, ಇದು ಇಲ್ಲದವರಿಗೆ ಊಳಿಗ. ಯಾರು ಸತ್ಪಾತ್ರನ ಇದು ಮಾಡ್ತಾರೋ, ನಿಂದ್ಯ ಮಾಡ್ತಾರೋ ಅವರನ್ನು ಬಿಡೋದೇ ಇಲ್ಲ ಆತ. ಅಂದರೆ ಯಾವತ್ತಿಗೂ ಒಲಿಯೋದಿಲ್ಲ. ಅದು ಮಾಡಲಾರ್ದಾಗಿದ್ದರೆ ತಾನು ಬಂದು ಪ್ರತಿಯೊಂದು ಹೇಳಿದ್ದೆಲ್ಲ ಮಾಡಿಕೊಟ್ಟು ಹೋಗ್ತಾನೆ ಸ್ವಾಮಿ ಅಂಥೇಳಿ. ಯಾರು ನಿಂದ ಮಾಡೋದಿಲ್ಲೋ ಅವ್ರ ಹತ್ರ ಊಳಿಗನಾಗಿ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರ ಇಲ್ಲಿ. ಆಮೇಲೆ ಅಟ್ಟತಾಳದ್ರೊಳಗೆ ಸ್ನಾನ, ಸಂಧ್ಯಾನ, ಜಪ, ತಪ, ವ್ಯಾಖ್ಯಾನ, ಮೌನ, ಶ್ರವಣ, ನೀತಿ, ಸ್ಮರಣೆ, ಕೀರ್ತನೆ ಎಲ್ಲ ಸೇವೆಗಳು, ಜ್ಞಾನ, ಭಕುತಿ, ನಿರ್ವೇದ, ಯಾಗ, ಯೋಗ, ಗಾನ, ಯಾತ್ರಿ, ತೀರ್ಥ, ನಾನಾ ಪರಿದಾನ. ಎಷ್ಟೆಷ್ಟು ದಾನಗಳು ಮಾಡಿದರೆ, ಸ್ನಾನ, ಸಂಧ್ಯಾವಂದನ, ವಿದ್ಯಾಭ್ಯಾಸ, ಶಿಷ್ಯ ಸಂತತಿ, ಸಂತಾನ, ಶರೀರ, ಕಾಂತಿ, ಭೂಷಣ, ಮನ, ಮಂದಿರ, ವಸ್ತ್ರ, ಮಿತ್ರ, ಬಂಧು, ಬಳಗ, ಮೃಷ್ಟಾನ್ನ ಭೋಜನ, ಗಜ, ಅಶ್ವ, ಗೋವು, ಧಾನ್ಯ, ಧನ ಎಲ್ಲ, ವನಗಳು, ತಟಾಕಗಳು, ವಾಪಿಗಳು ಅಂದರೆ ಸಣ್ಣ ಸಣ್ಣ ಸರಸಗಳು, ಕ್ಷೋಣಿ, ವಿಬುಧ, ಸ್ತೋತ್ರ, ಜನಕ, ಜನನಿ, ಭ್ರಾತೃ, ಆನಂದ, ಅತಿಶಯ, ಧನ, ಧಾನ್ಯ, ಆಶ್ರಮ, ತ್ರಾಣ, ಪ್ರೀಣ, ಸರ್ವಜಾತಿ, ಭೂತದಯ, ಪಾಣಿ, ಚರಣ, ಮಿಕ್ಕ ಇಂದ್ರಿಯ ವ್ಯಾಪಾರ. ಇವೆಲ್ಲ ಏನೇನು ಮಾಡ್ತಾ ಇದ್ದೀವೋ ನಾವು ಮಾಡೋದೆಲ್ಲ ಅಂದರೆ ಈ ಸ್ನಾನ, ಸಂಧ್ಯಾವಂದನಾದಿಗಳು, ಯಾತ್ರೆ, ತೀರ್ಥಾದಿಗಳು, ಜ್ಞಾನಗಳು, ಭಕ್ತಿಗೆ, ಬಂಧು ಮಿತ್ರಗಳು, ನಮಗೆ ಬಂದಿದ್ದ ದೇಹ, ಕಾಂತಿ ಆಗಿರ್ಬೋದು, ವನಗಳಾಗಿರ್ಬೋದು, ತಟಾಕಗಳಾಗಿರ್ಬೋದು, ಆನಂದ ಆಗಿರ್ಬೋದು, ಧನಧಾನ್ಯಗಳಾಗಿರ್ಬೋದು, ಏನನ್ನ ಇರಲಿ, ಏನೇನು ವೈದಿಕ ಲೌಕಿಕ ಧರ್ಮವು ಶ್ರೀನಿವಾಸನಿಗೆ ಪ್ರೀತಿಕರವಾಗಿ ನಿರುತ್ತಾರ, ಅದು ಶ್ರೀದೇವರಿಗೆ ಪ್ರೀತಿಕರವಾಗಿ ಇರಬೇಕು. ಇವೆಲ್ಲ ಆನಂದ ತೀರ್ಥರ ಗ್ರಂಥ ಸಮ್ಮತದಿಂದ ಅನಂತಾನಂತ ಈ ಬಗೆಯಲ್ಲಿ ಇದ್ದರೂ ಇದೆಲ್ಲ ಏನೇನೆಲ್ಲ ಬಂದರೆ ಕೂಡ ನಾನಲ್ಲ ಇದಕ್ಕೆಲ್ಲ ಹರಿಕರ್ತು, ಹರಿ ಮಾಡಿಸ್ತಾ ಇದ್ದಾನೆ ಒಳಗೆ ನಿಂತು. ನಾನಲ್ಲ ಮಾಡೋದು. ತೀರ್ಥಯಾತ್ರೆಗಳು, ದಾನ ಧರ್ಮಗಳು, ತೇಜಸ್ಸಾಗಿರ್ಬೋದು, ಏನನ್ನ ಆಗಿರ್ಬೋದು, ಯಾವುದಾದರೆ ಕೂಡ ದೇವರು ಮಾಡಿಸ್ತಾ ಇದ್ದಾನೆ. ಎಂಬುದು ಉಂಟು, ಹರಿ ಇತ್ತದ್ದು, ನಾನಲ್ಲ, ದೇವರು ಕೊಟ್ಟಿದ್ದಿದು. ನಾನು ಅಸ್ವಾತಂತ್ರ, ಹರಿ ಏಕಸ್ವಾತಂತ್ರ, ಹರಿ ಒಬ್ಬನೇ ಸ್ವಾತಂತ್ರ. ಸಾನುರಾಗದಿಂದ ಆಧೀನವನ್ನು ಚಿಂತನೆ ಮಾಡಬೇಕಂತೆ. ನಾನಲ್ಲಪ್ಪ, ಎಲ್ಲ ಮಾಡಿಸೋನು ಅವನೇ. ಏನು ಮಾಡಿಸಿದ್ರೆ ಕೂಡ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬುದು ಆಧೀನ ಚಿಂತನೆ ಮಾಡಿ ಅನಾದಿ ಕಾಲಕ್ಕೆ ಇದು ಸತ್ಯ ಮಾಡಾದೆ ಬಹುವಿಧ ಆಪತ್ತು ಬಂದರು. ಎಷ್ಟು ಆಪತ್ತು ಬಂದರೂ ಕೂಡ ಅನಾಥ ಬಂಧುವೆ, ಅಚಿಂತ್ಯ ಅದ್ಭುತ ಶಕ್ತಿ, ನೀನೇ ಅಪ್ಪ, ನೀನೇ ಗತಿ, ಇರಳು ಹಗಲು ಹೀಗೆ ಜ್ಞಾನೋಪಾಸನೆ ಮಾಡಬೇಕು ಅಂತ. ಹಾಗೆ ಮಾಡಿದ ಮನುಷ್ಯರನ್ನ
ನಾವು ನಿಂದಿಸಿದರೆ ಇಷ್ಟೆಲ್ಲ ಮಾಡ್ತಾ ಇರ್ತಾರೆ, ಅವರೆಲ್ಲ ಜ್ಞಾನೋಪಾಸನೆ ಮಾಡ್ತಾ ಇರ್ತಾರೆ, ಇರಳು ಹಗಲು ಸ್ವಾಮಿ ನೀನು ಮಾಡ್ತಾ ಇದ್ದಿ, ನೀನು ಮಾಡಿಸ್ತಾ ಇದ್ದಿ, ನೀನು ನನ್ನಿಂದ ಮಾಡಿಸ್ತಾ ಇದ್ದಿ, ಇಷ್ಟೆಲ್ಲ ಮಾಡೋರಿಗೆ ನಾವು ನಿಂದಿಸಿದರೆ, ನಿಂದಿಸಲಾಗದು ಬೇಡಿಕೊಂಬೆ ಭೂ ನಿರ್ಜರ ಮಣಿಯ ಆವಜ್ಞಾನದಿಂದ ಅನರ್ಥವಾಗೋದು, ಇಂಥ ಉತ್ತಮ ಗುಣಜ್ಞಾನಿಯ ತಿರಸ್ಕಾರ ಮಾಡಲು ವಿಪತ್ತು ಎಣಿಸಲಾಗದು ಎಲೋ ಮನವೇ. ಇಂಥ ಉತ್ತಮ ಗುಣದವರು ಏನಾದರೂ ನಾವು ನಿಂದನೆ ಮಾಡಿದರೆ ಅದರಲ್ಲಿಂದ ಬರೋ ವಿಪತ್ತನ್ನು ಎಣಿಸ್ಲಿಕ್ಕೆ ಕೂಡ ಆಗೋದಿಲ್ಲ. ಮಾನವೇ ತಾಳಿ ದುಷ್ಟವಾಕ್ಯಗಳಿಂದ ಏನೇನು ಅವರಲ್ಲಿ ಇದ್ದ ಸಂಪತ್ತನ್ನು, ಈ ಅವ್ರ ಹತ್ರ ಇದ್ದಿದ್ದ ಸಂಪತ್ತುಗಳು, ಅವರು ಜ್ಞಾನನ್ನ ಇದನ್ನೆಲ್ಲ ನೋಡಿ ನೀನು ನಿಂದನೆ ಮಾಡಿದರೆ ನಿನಗದು ಎಂದಿಗೂ ಬರೋದಿಲ್ಲ. ಆಮೇಲೆ ನಿನಗೆ ಬಂದಿದ್ದ ಜ್ಞಾನ ಕೂಡ ಹೋಗ್ಬಿಡ್ತದ. ಮೂಢಾತ್ಮ, ಈ ನುಡಿ ನಿಜವೆನ್ನು ಮುಕ್ತಿಯೋಗ್ಯರ ಮೆಚ್ಚು. ಇದನ್ನು ನಿಜ ಅಂತ ತಿಳ್ಕೊಂಡು ನೀನು ಮುಕ್ತಿಯೋಗ್ಯರನ್ನು ಮೆಚ್ಚು. ನಾನೆಂಬವಗೆ ವಿಶ್ವಾಸ ಪುಟ್ಟದು ಕಾಣೋ. ನಾನು ಅಂತೂ ಅಹಂಕಾರ ಇದ್ದವರಿಗೆ ವಿಶ್ವಾಸ ಅಂಬೋದು ಬರೋದಿಲ್ಲ. ದಾನವಾಂತಕರಂಗ ವಿಜಯ ವಿಠಲರೇಯ, ಜ್ಞಾನಿಯಾದವನಿಗೆ ಸೋತಿಹನೋ ನಿತ್ಯ. ಜ್ಞಾನಿ ತಾನು ದೇವರು ಮಾಡಿಸ್ತಾ ಇದ್ದಾನೆ ಎಂಬೋ ಜ್ಞಾನ ಇಟ್ಟುಕೊಂಡು ಯಾರ ನಿಂದನೆ ಮಾಡಲಾರ್ದಾಗಿ, ಅವರು ನಮ್ಮನ್ನು ಒಂದು ವೇಳೆ ಏನಾದರೂ ಅಂದರೆ ಕೂಡ ಅವ್ರ ಒಳಗೆ ನಿಂತು ಸ್ವಾಮಿ ಅನ್ನಿಸ್ತಾ ಇದ್ದಾನೆ, ನಮ್ಮ ಕರ್ಮಾನುಸಾರ ಅದು ನಮ್ಮನ್ನು ಅನ್ನಿಸ್ತಾ ಇದ್ದಾನೆ ಎಂಬುದನ್ನು ನಾವು ತಿಳ್ಕೊಂಡ್ರೆ ಸ್ವಾಮಿ ಯಾವತ್ತಿಗೂ ನಮಗೆ ನಮ್ಮ ಇದಕ್ಕೆ ಬಂದು ನಿಂದಿರ್ತಾನೆ, ನಿತ್ಯ ನಮ್ಮ ಜೊತೆಗೆ ಇರ್ತಾನೆ ಅಂಥೇಳಿ ಇದರೊಳಗೆ ಹೇಳ್ತಾ ಇದ್ದಾರೆ. ಇನ್ನೊಂದು ಆಡಿಯೋದಲ್ಲಿ ಆ ತಾಳದ ನೋಡೋಣ.